ಇದು ಆಲ್ಮೋಸ್ಟ್ ಒಂದು 5 feet to 6 feet ಇದೆಯಾ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 1000 ವರ್ಷಗಳಿಂದ ಬೆಳಕೆ ಕಾಣದೇ ಇರುವಂತಹ ಒಂದು ಮಾರ್ಕೆಟ್ ಇದೆ. ಬನ್ನಿ ನಾನು ತೋರಿಸ್ತೀನಿ. ये तो दिल्ली है, मेरा तो बेंगलुरु है ना. कन्नड़ा लैंग्वेज पता है? कन्नड़ा कन्नड़ा नहीं, कन्नड़ा पता है? हमारा लैंग्वेज है वो. ಅಲ್ಲೆಲ್ಲ ಜನವಾಸ ಇದೆ, ಮಾರ್ಕೆಟ್ಗಳಿದೆ, ಡೈಲಿ ಜನ ಓಡಾಡ್ತಾರೆ. ಸೊ ಈ ಡೋರ್ಗಳನ್ನ ನೀವು ನೋಡಿದ್ರೇ ಗೊತ್ತಾಗುತ್ತೆ, ಆ ಕಾಲದಲ್ಲಿ ಮೊಘಲ್ಸ್ ಕಾಲದ ಡೋರ್ಗಳಿದು. ಪ್ರೈಸಸ್ ಎಲ್ಲ ದ ಬೆಸ್ಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಇಲ್ಲಿ ಬ್ಯಾಗ್ಸ್ ಎಲ್ಲ ಏನಿದೆ, ಸೊ ಇದೆಲ್ಲ 350 ಹೇಳ್ತಾರೆ, ಬಟ್ 250ಗೆಲ್ಲ ಕೊಡ್ತಾರೆ. ಮಾರ್ಕೆಟ್ನ ತೋರಿಸ್ತಾ ಹಾಗೆ ನಾನು ಜಾಮಾ ಮಸ್ಜಿದ್ಗೆ ಬಂದಿದ್ದೀನಿ. ಎಷ್ಟು ಸುಂದರವಾದ ಒಂದು ಜಾಗ ಅಂತ ಹೇಳಿದರೆ, ಇದು ತಾಜ್ ಮಹಲ್ನ ಬಿಲ್ಟ್ ಮಾಡಿದಂತಹ ಶಾಜಹಾನ್ ಅವರು ಕಟ್ಟಿಸಿದಂತಹ ಒಂದು ಮಸೀದಿ ಇದು. ವೆಲ್ಕಮ್ ಟು ಡೇಸ್ ಆಫ್ ಬೆಂಗಳೂರು. ಇವತ್ತು ಒಂದು ಮಾರ್ಕೆಟ್ನ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಒಂದು 1000 ವರ್ಷಗಳಿಂದ ಬೆಳಕೆ ಕಾಣದೇ ಇರುವಂತಹ ಒಂದು ಮಾರ್ಕೆಟ್ ಇದೆ. ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿದರೆ, ಅಲ್ಲಿ ಹೋಗಿರುವಂತಹ ಕೇಬಲ್ಗಳು, ಜನಗಳು. ನಾರ್ಮಲಿ ಇದಕ್ಕಿಂತ ಮುಂಚೆ ಇಲ್ಲೆಲ್ಲ ಜನರು ಬದುಕ್ತಾ ಇದ್ರಂತೆ, ಮನೆ ಎಲ್ಲ ಇಲ್ಲೇ ಇದ್ದಿದ್ದು. ಅದಾದ ನಂತರ ಮಾರ್ಕೆಟ್ ಆದಮೇಲೆ ಇಲ್ಲೆಲ್ಲ ಇದನ್ನು ಅಂಗಡಿ ಪೋಷಣೆಗಳನ್ನ ಮಾಡಿಬಿಟ್ಟು ಇವಾಗ ಜನವಾಸ ಇಲ್ಲ, ಬರೀ ಬಿಸ್ನೆಸ್ ಏರಿಯಾಗಳಾಗ್ಬಿಟ್ಟಿದೆ. ಬಟ್ ಏರಿಯಾಗಳು ಹೇಗಿದೆ ಅಂತ ನೋಡಿ ನಾನು ತೋರಿಸ್ತೀನಿ. ಫೈನಲ್ तो मैं इसमें भी देख रहा हूँ. ನಾನು ಆವಾಗಲೇ ಹೇಳಿದಾಗೆ 1000 ವರ್ಷ ಅಂದರೆ ಈ ದಿಲ್ಲಿಯ ಮಾರ್ಕೆಟ್ಗಳು ಏನಿದೆ ಆಲ್ಮೋಸ್ಟ್ ಒಂದು 1000 ವರ್ಷ ಇತಿಹಾಸ ಇದೆಯಂತೆ. ಆವಾಗ ಮೊಘಲರ ಕಾಲದಲ್ಲಿ ಇದೆಲ್ಲ ಮಸೀದಿಗಳು, ಇಲ್ಲೆಲ್ಲ ಹಳೆ ಮಸೀದಿಗಳು ಕಾಣಿಸುತ್ತೆ. ಈ ಮಸೀದಿ ವಟಾರಗಳನ್ನ ಮಾಡಿಕೊಂಡು ಇಲ್ಲೇ ಬದುಕ್ತಾ ಇದ್ದಿದ್ದು. ಆವಾಗ ಯುದ್ಧ ಕಾಲದಲ್ಲಿ ಯಾರಾದರೂ ಬಂದು ಅಟ್ಯಾಕ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದಾಗಿ ತುಂಬ ಸಣ್ಣ ಸಣ್ಣ ಗಲ್ಲಿಗಳು, ಸಣ್ಣ ಸಣ್ಣ ರೋಡ್ಗಳನ್ನೆಲ್ಲ ಮಾಡಿಕೊಂಡು ಬದುಕ್ತಾ ಇದ್ದರು. ಯಾವಾಗ ಮತ್ತೆ ಡೆವಲಪ್ ಆಯಿತು, ಅದಾದಮೇಲೆ ಇದೆಲ್ಲ ಮಾರ್ಕೆಟ್ಗಳಾಗಿ ಹಾಗೇ ಉಳ್ಕೊಂಡಿದೆ. ಜನರೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಇವಾಗಲೂ ಇಲ್ಲೇ ಇರೋರು ಇದ್ದಾರೆ, ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಬದುಕ್ತಾ ಇರೋರು ಇದ್ದಾರೆ. ಆದರೆ ಇದು ಆಲ್ಮೋಸ್ಟ್ ಮಾರ್ಕೆಟ್ಗಳಾಗಿ ಉಳ್ಕೊಂಡು ಇಲ್ಲಿಂದ ಜನವಾಸ ಸ್ವಲ್ಪ ಕಡಿಮೆ ಆಗಿದೆ. ಹಲೋ, ಇಲ್ಲಿಂದ ಮೇಯ್ನ್ ರೋಡಲ್ಲಿ ಆಟೋಗಳು ಮಾತ್ರ ಓಡಾಡುತ್ತೆ. ಆ ಆಟೋಗಳು ಸ್ಟಾಪ್ ಆಗೋ ಕಡೆ, ಅಲ್ಲಿಂದ ಮುಂದುಗಡೆ ಏನು ಆಟೋ ಪಾಸ್ ಆಗಲ್ಲ ಅಂಥ ಕಡೆ ಈ ಗಾಡಿಗಳನ್ನ ಯೂಸ್ ಮಾಡ್ತಾರೆ. ಈ ಗಾಡಿಗಳು ಯೂಸ್ ಆಗದೆ ಇರೋದು, ಹೋಗದೇ ಇರುವಂತಹ ಮಾರ್ಕೆಟ್ಗಳು, ರೋಡ್ಗಳು ಇದೆ. ನಾನು ಅದನ್ನು ತೋರಿಸ್ತೀನಿ. ಇವಾಗೇನು ಈ ಗಾಡಿಗಳು ಬರ್ತಾ ಇದೆ, ಇದೆಲ್ಲ ಆಟೋಗಳು ಬರದೇ ಇರುವಂತಹ ಜಾಗ. ಆಟೋ ಒಂದು ರೋಡ್ ತನಕ ಅಷ್ಟೇ ಆಟೋ ಅಲೌಡ್ ಇರುತ್ತೆ, ಅದ್ರ ಮೇಲೆ ಈ ರೀತಿಯ ಗಾಡಿಗಳು. ಇದಾದಮೇಲೆ ಕೆಲವು ಗಲ್ಲಿಗಳಿದೆ, ಅದನ್ನು ನಾನು ತೋರಿಸ್ತೀನಿ. ಅಲ್ಲಿ ಇದು ಕೂಡ ಹೋಗೋದಿಲ್ಲ, ಅಷ್ಟು ಸಣ್ಣ ಗಲ್ಲಿ. ನಾರ್ಮಲಿ ನಾನು ಆವಾಗಲೇ ಹೇಳಿದ್ನಲ್ಲ,
ಸನ್ಲೈಟ್ ನೋಡದೇ ಇರುವಂತಹ ಎಷ್ಟೋ ವರ್ಷಗಳಿಂದ ಸನ್ಲೈಟೇ ಕೆಳಗಡೆ ಬೀಳದೇ ಇರುವಂತಹ ಗಲ್ಲಿಗಳು, ಜನರ ವಾಸ ಕೂಡ ಇದೆ. ಅದನ್ನು ತೋರಿಸ್ತೀನಿ ಬನ್ನಿ. जब भी बढ़ता हो ಈ ಒಂದು ರೋಡಲ್ಲಿ ಪಾಪ ಸೈಕಲ್ ಗಾಡಿಯವನು ಇದ್ದಾನೆ. ಇಷ್ಟು ದೊಡ್ಡ ಗಾಡಿನೂ ಬರ್ತಾ ಇದೆ. ಇದು ಆಲ್ಮೋಸ್ಟ್ ಒಂದು 5 feet to 6 feet ಇದೆಯಾ ಏನೋ ಗೊತ್ತಿಲ್ಲ. ಇದೆಲ್ಲ ಇವ್ರಿಗೆ, ಈ ಒಂದು ಏರಿಯಾದಲ್ಲಿರೋರಿಗೆ ಅಷ್ಟೇ ಸಾಧ್ಯ, ನಮ್ಮ ಕೈಯಲ್ಲಿ ಸಾಧ್ಯನೇ ಇಲ್ಲ. ಗ್ಯಾಪೇ ಇಲ್ಲ ಅಲ್ಲಿ. हाँ हाय हाय किधर जा रहा है? नहीं कहीं नहीं जा मस्जिद जा रहा है? नहीं मस्जिद में जा मस्जिद से आ रहे हैं अच्छा, आ रहे हैं वीडियो में आ रहा है. यूट्यूब पे वो चैनल है हाँ, चैनल का नाम डेज ऑफ बेंगलुरु. डिस ऑफ बेंगलुरु. हाँ, मोबाइल है? मोबाइल है? नहीं अभी नहीं घर पे मैं हाँ, टाइप कर लो, डेज ऑफ बेंगलुरु टाइप कर लो, आएगा. बेंगलुरु हाँ, बेंगलुरु पता है? बेंगलुरु साउथ इंडिया पता है? हाँ DES है ना डैश हाँ, डेज, डे DAY. डे हाँ डे ऑफ बेंगलुरु हाँ डे ऑफ बेंगलुरु हाँ, डेज ऑफ बेंगलुरु सर्च कर लेना. दिल्ली है लेकिन हाँ, ये तो दिल्ली है, मेरा तो बेंगलुरु है ना. कन्नड़ा लैंग्वेज पता है? कन्नड़ा? कनाडा कन्नड़ा नहीं, कन्नड़ा कनाडा पता है? हमारा लैंग्वेज है वो. आप लोग का हिंदी है ना, हमारा कन्नड़ा है. हमने देखा था मतलब मेरे को देखता हो ना कौन सा? एक ही मैंने उसमें देखा था उन्होंने बताया कन्नड़ा बोलता हूँ कन्नड़ा कन्नड़ा बोलता हूँ कन्नड़ा कन्नड़ा पता है? कुछ वर्ड पता है? नहीं ಎಲ್ಲರಿಗೂ बोलो ಎಲ್ಲರಿಗೂ ಹಾಯ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ हाँ, सबको हाय बोल दिया तुमने. ಹಾಯ್ ओके बाय. अभी पड़ गया 20 मिनट पड़ता है. लास्ट है, डेड एंड है वो. इससे पहले इधर से लेफ्ट देना. ಓಕೆ, ಥ್ಯಾಂಕ್ ಯು. ನಾನು ಆವಾಗಲೇ ಹೇಳಿದಾಗೆ ಇದೆಲ್ಲ ಗಲ್ಲಿಗಳು ಆವಾಗ ಮೊಘಲ್ ಕಾಲದಿಂದನೂ ಇರುವಂತಹ ಗಲ್ಲಿಗಳಿದು. ಆವಾಗೆಲ್ಲ ಜನರು ಒಂದೇ ಕಡೆ ಬದುಕ್ತಾ ಇದ್ದರು ಯುದ್ಧಗಳ ಭಯದಿಂದಾಗಿ. ಸೊ ಇಲ್ಲೆಲ್ಲ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ವೈಡ್ ಆಗಿದೆ. ನಾನು ಕೆಲವು ರೋಡ್ಗಳನ್ನ ತೋರಿಸ್ತೀನಿ. ಅಲ್ಲೆಲ್ಲ ಜನವಾಸ ಇದೆ, ಮಾರ್ಕೆಟ್ಗಳಿದೆ, ಡೈಲಿ ಜನ ಓಡಾಡ್ತಾರೆ. ಸೊ ಈ ಡೋರ್ಗಳನ್ನ ನೀವು ನೋಡಿದ್ರೇ ಗೊತ್ತಾಗುತ್ತೆ, ಆ ಕಾಲದಲ್ಲಿ ಮೊಘಲ್ಸ್ ಕಾಲದ ಡೋರ್ಗಳಿದು. ಮತ್ತು ಇಲ್ಲಿ ಮೇಲ್ಗಡೆ ಏನು ಕೇಬಲ್ಸ್ಗಳು ನಿಮಗೆ ಕಾಣಿಸುತ್ತೆ, ಅದೆಲ್ಲ ವರ್ಕಿಂಗ್ ಇರುವಂಥದ್ದು, ರನ್ನಿಂಗ್ ಇರುವಂಥದ್ದು. ಇದು ಯಾವುದೇ ಕಾರಣಕ್ಕೂ ಈ ಗಲ್ಲಿಯೊಳಗಡೆ ಅಂತೂ ಗೊತ್ತಿಲ್ಲದೆ ಎಂಟ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತೇಳಿದರೆ ಅಷ್ಟು
ಅಷ್ಟು ತಿನ್ನಾಗಿರುವಂಥದ್ದು. ನೀವು ಎಲ್ಲಿಂದ ಯಾವ ಕಡೆಗೆ ಬಂದಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ. ಇದೊಂದು ಮಾರ್ಕೆಟ್, ಇದು ನಮ್ಮ ಲೇಡೀಸ್ ಡ್ರೆಸ್ಸಸ್ ಏನಿದೆ ಸೊ ಅದರದ್ದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ರೀಟೇಲ್ ಕೂಡ ನಡೆಯುವಂತಹ ಜಾಗ ಇದು. ಸೊ ಇದೆಲ್ಲ ನಾನೇನು ಒಂದು ರೋಡಲ್ಲಿ ಹೋಗ್ತೀನಿ ಈ ಥರ ಅಲ್ಲ, ಈ ಥರದೊಂದು 1000 ರೋಡ್ಗಳು ಒಂದು ಪ್ರಾಡಕ್ಟ್ಗೆ ಇರುತ್ತೆ. ಇಲ್ಲಿ ಕೆಳಗಡೆ ಕೇಬಲ್ಗಳು ಕೂಡ ಹಾಕ್ಲಿಕ್ಕಾಗೋದಿಲ್ಲ, ಅಷ್ಟು ಸಣ್ಣದಾಗಿರೋದ್ರಿಂದ ಕೇಬಲ್ಗಳು ಕೂಡ ಮೇಲ್ಗಡೆಯಿಂದನೇ ಹೋಗಿದೆ ನೋಡಿ. ಪವರ್ ಕೇಬಲ್ ಆಗಿರ್ಬೋದು, ನೀರಿಂದಾಗಿರ್ಬೋದು, ಏನೇ ಆಗಿರ್ಬೋದು ಎಲ್ಲನೂ ಮೇಲ್ಗಡೆಯಿಂದನೇ ಕನೆಕ್ಟ್ ಮಾಡಿರ್ತಾರೆ. ಇಷ್ಟು ದೊಡ್ಡ ಶೋರೂಮ್ ಇದೆ ನೋಡಿ. ಈ ಶೋರೂಮ್ಗೆ ಬರಲಿಕ್ಕಿರುವಂತಹ ಗಲ್ಲಿ ಎಷ್ಟಿದೆ ಅಂತ ಹೇಳಿದರೆ ನೀವೇ ಅಂದಾಜು ಮಾಡ್ಕೋಬೋದು. ನಾನೊಂದು ಕೈ ಚಾಚಿದ್ರೂ ಟಚ್ ಆಗ್ತಾಯಿದೆ, ಅಷ್ಟು ಸಣ್ಣ ಗಲ್ಲಿ ಇದು. ಸೊ ಅಲ್ಲಿ ಅವರ ಅಷ್ಟು ದೊಡ್ಡ ಶೋರೂಮ್ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಎಕ್ಸಾಂಪಲ್ ಇದು 2500ಗೆ ಈ ಡ್ರೆಸ್ಸಸ್ಸು, ಈ ರೀತಿಯ ಡ್ರೆಸ್ಸಸ್ ರೇಟ್ ಏನು ಅಂತ ನನಗೆ ಗೊತ್ತಿಲ್ಲ, ಜಸ್ಟ್ ನಾನೊಂದು ಎಕ್ಸಾಂಪಲ್ ತೋರಿಸಿದ್ದು. ಆ ಥರ ಸುಮಾರು ಆಪ್ಷನ್ಗಳು ನಾನು ಅಲ್ಲಿ ನೋಡಿದೆ. ಪ್ರೈಸಸ್ ಎಲ್ಲ ದ ಬೆಸ್ಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಇಲ್ಲಿ ಬ್ಯಾಗ್ಸ್ ಎಲ್ಲ ಏನಿದೆ, ಸೊ ಇದೆಲ್ಲ 350 ಹೇಳ್ತಾರೆ, ಬಟ್ 250ಗೆಲ್ಲ ಕೊಡ್ತಾರೆ. ಬಟ್ ಬ್ಯಾಗ್ ಇನ್ನೊಂದು ಸರಿ ತೋರಿಸ್ತೀನಿ, ದ ಬೆಸ್ಟ್ ಆಪ್ಷನ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಸ್ಟಿಚ್ಚಿಂಗ್, ರೆಕ್ಸಿನ್ ಅದರಲ್ಲಿ ಯೂಸ್ ಮಾಡಿರೋದು ಎಲ್ಲನೂ ತುಂಬ ಚೆನ್ನಾಗಿದೆ. 350 ಅಂತ ಹೇಳ್ತಾರೆ, ಬಟ್ ನಿಮಗೆ 200, ನೀವೊಂದು 2-3 ತೊಗೊಳ್ಳೋದಾದರೆ 200ಗೂ ಕೊಡ್ತಾರೆ. ಬಟ್ 100% ಅದು ಬೆಂಗಳೂರಲ್ಲಾದರೆ 600 to 700, ಮಿನಿಮಮ್ 700 ಅಂತೂ ಇದ್ದೇ ಇದೆ. ಪ್ರೈಸ್ ನಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೂ ಒಂದು ಸ್ಪೆಷಲ್ ನೋಡಿ, ಗಾಡಿಗಳನ್ನ ಹೆಂಗೆ ನಿಲ್ಲಿಸಿರ್ತಾರೆ ಅಂದರೆ ಫುಟ್ಪಾತ್ ಮೇಲೆ ಒಂದು ಟಯರು. ಯಾಕಂದರೆ ಇಲ್ಲಿ ಕಾರ್ ಏನಾದರೂ ಪಾರ್ಕಿಂಗ್ ಮಾಡಿದರೆ ಮತ್ತೆ ತೆಗಿಲಿಕ್ಕೆ ನೈಟು ಆಗಲ್ವೇನೋ, ಯಾಕಂದರೆ ನೈಟು ಮತ್ತೆ ಟ್ರಕ್ಕರ್ಗಳು ಬರುತ್ತೆ ಇಲ್ಲಿಗೆಲ್ಲ, ಗೂಡ್ಸ್ ಸಪ್ಲೈ ಮಾಡುವಂತಹ ಟ್ರಕ್ ಅಂತ ಹೇಳಲಿಕ್ಕಾಗಲ್ಲ, ಸಣ್ಣ ಗಾಡಿಗಳೆಲ್ಲ ಬಂದಿರುತ್ತೆ. ಟೋಟಲಿ 24 hour ಇದು ಇದೇ ರೀತಿಯೇ ಇರುತ್ತೆ. ಇಲ್ಲಿ ಕಾಫಿ ಅನ್ನೋದು ಒಂದು ಸಿಗದೇ ಇರುವಂತಹ ವಿಷಯ. ಅದರಲ್ಲೂ ಇಲ್ಲೊಂದು ಕಡೆ ಒಳ್ಳೆ ಕಾಫಿ ಫಿಲ್ಟರ್ ಮಿಷಿನ್ನೇ ಇಟ್ಕೊಂಡಿದ್ದಾರೆ. ಟೀ ಈಸಿಯಾಗಿ ಸಿಕ್ಬಿಡುತ್ತೆ, ಆದರೆ ಕಾಫಿ ಅನ್ನೋದು ಮಾತ್ರ ತುಂಬಾ ಕಷ್ಟ, ಸಿಗೋದೇ ಇಲ್ಲ. ಅದರಲ್ಲೂ ಎಲ್ಲಾದರೂ ಸಿಕ್ಕಿದರೆ ಅದು ಕಾಫಿ ಅಷ್ಟಕ್ಕಷ್ಟೇ ಇರುತ್ತೆ.
ಇದೆಲ್ಲ ಜಾಮಾ ಮಸ್ಜಿದ್ನ ಹಿಂದ್ಗಡೆ ಇರುವಂತಹ ಗಲ್ಲಿಗಳಿದು. ಸೊ ಮುಂದುಗಡೆ ನೋಡಿದರೆ ಕಾಣಿಸುತ್ತೆ ಜಾಮಾ ಮಸ್ಜಿದಲ್ಲೇ ಮುಂದುಗಡೆನೇ ಇರೋದು. ನಾರ್ಮಲಿ ನಮ್ಮ ಕಡೆ ಎಲ್ಲ ನಾವು ಹೇಳುವಾಗ ಬ್ರಿಟಿಷರ ಕಾಲದ್ದು ಅಂತ ನಾವು ಹೇಳ್ತೀವಿ, ಬಟ್ ಇದು ಬ್ರಿಟಿಷರಿಗಿನ್ನ ಹಳೆ ಕಾಲದ ಬಿಲ್ಡಿಂಗ್ಗಳು. ಮಾರ್ಕೆಟ್ನ ತೋರಿಸ್ತಾ ಹಾಗೆ ನಾನು ಜಾಮಾ ಮಸ್ಜಿದ್ಗೆ ಬಂದಿದ್ದೀನಿ. ಎಷ್ಟು ಸುಂದರವಾದ ಒಂದು ಜಾಗ ಅಂತ ಹೇಳಿದರೆ, ಇದು ತಾಜ್ ಮಹಲ್ನ ಬಿಲ್ಟ್ ಮಾಡಿದಂತಹ ಶಾಜಹಾನ್ ಅವರು ಕಟ್ಟಿಸಿದಂತಹ ಒಂದು ಮಸೀದಿ ಇದು. ಸಾವಿರದ 650ರಲ್ಲಿ ಆಲ್ಮೋಸ್ಟ್ 5,000 ವರ್ಕರ್ಸ್ಗಳ ಜೊತೆಗೆ ಕಟ್ಟಿದಂತಹ ಒಂದು ದೊಡ್ಡ ಮಸೀದಿ ಇದು. ಇದು ಕೂಡ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದಾಗೆ ಓಲ್ಡ್ ದಿಲ್ಲಿ ಮತ್ತು ನ್ಯೂ ದಿಲ್ಲಿ ಅಂತ 2 ಪಾರ್ಟ್ ಇದೆ. ಅದರಲ್ಲಿ ಈ ಮಸೀದಿ ಮತ್ತು ರೆಡ್ ಫೋರ್ಟ್ ಎಲ್ಲ ಏನಿದೆ ಇದೆಲ್ಲ ಓಲ್ಡ್ ದಿಲ್ಲಿನಲ್ಲಿ ಬರುತ್ತೆ. ಇದು ಆ್ಯಕ್ಚುಲಿ ಈ ಜಾಮಾ ಮಸ್ಜಿದ್ ಮತ್ತು ಈ ಒಂದು ಸರೌಂಡಲ್ಲಿ ಜನ ಇದ್ದಾಗಲೇ ಈ ಮಸೀದಿಯ ಸುತ್ತಮುತ್ತ ಜನ ವಾಸ ಮಾಡ್ತಾಯಿದ್ರು. ಆ ವಾಸಕ್ಕೋಸ್ಕರನೇ ಅವರು ಆ ರೀತಿಯ ಮಾರ್ಕೆಟ್ಗಳಲ್ಲಿ, ಇವಾಗ ನಾನೇನು ಸೂರ್ಯನ ಬೆಳಕು ಕಾಣದೇ ಇರುವಂತಹ ಗಲ್ಲಿಗಳು ಅಂತ ನಾನು ತೋರಿಸ್ದೆ, ಅವರೆಲ್ಲ ಜನ ಏನಕ್ಕೆ ಅಂತೇಳಿದರೆ ಮಸೀದಿಗೆ ಹೋಗಿ ಬರಲಿಕ್ಕೆಲ್ಲ ಹತ್ತಿರ ಆಗಲಿಕ್ಕೆ, ಈ ರೀತಿಯ ಒಂದು ಮಸೀದಿ ಜೊತೆಗೆ ಸಂಬಂಧಗಳನ್ನ ನೆಲೆ ನಿಲ್ಲಿಸ್ಲಿಕ್ಕೋಸ್ಕರ ಅವರು ಈ ರೀತಿಯಾಗಿ ಮಸೀದಿಯ ಹತ್ತಿರದಲ್ಲೇ ವಾಸವಿದ್ರಂತೆ. ಇವಾಗಿನ ಕ್ಲೈಮೇಟ್ ಕಂಡೀಷನ್ಗೆ ಈ ಜಾಗ ಯಾವ ರೀತಿ ಇದೆ ಅಂತ ಹೇಳಿದರೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ, ಅಷ್ಟು ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ 400ರಿಂದ 500 ವರ್ಷ ಹಳೆಯ ಮಸೀದಿ ಮತ್ತು ಈ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಏನಕ್ಕೆ ನಾನು ಆವಾಗಲೇ ಕುತುಬ್ ಮಿನಾರ್ಗೆ ಹೋದಾಗ ನಾನು ಹೇಳಿದೆ, ಅದು ಅಷ್ಟು 70 ಸಮಥಿಂಗ್ ಮೀಟರ್ ಹೈಟಲ್ಲಿರುವಂತಹ ಆ ಒಂದು ಕನ್ಸ್ಟ್ರಕ್ಷನ್ ಇದೆಯಲ್ಲ, ಅದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತಾ ಇರೋದು. ಯಾಕೆಂತೇಳಿದರೆ ಅದನ್ನು ಇನ್ನೊಂದು ಸರಿ ರೀಬಿಲ್ಟ್ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ. ಆಗಿನ ಕಾಲದ ಕನ್ಸ್ಟ್ರಕ್ಷನ್ ಅಂತ ಹೇಳಿದರೆ ಇಲ್ಲಿ ಕೆಳಗಡೆ ನೀವು ಸ್ಟೋನ್ಸ್ ನೋಡ್ಬೋದು. ಇದೆಲ್ಲ ರೆಡ್ ಮಾರ್ಬಲ್, ಇಲ್ಲಿ ಸಿಗುವಂಥ ಒಂದು ಸ್ಪೆಷಲ್ ಕಲ್ಲಿದು. ಎಲ್ಲರೂ ಎಲ್ಲ ಕಲ್ಚರ್ಗಳನ್ನ ರೆಸ್ಪೆಕ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ಫಾರಿನರ್ಸು ಬಂದಿದ್ದಾರೆ, ಅವರು ಕೂಡ ಬುರ್ಕನ್ನು ತಗೊಂಡು ಇದನ್ನು ಒಂದು ಸರಿ ನೋಡ್ಲಿಕ್ಕೆ ಬರ್ತಾರೆ. ಯಾಕೆಂತೇಳಿದರೆ ಈ ಕನ್ಸ್ಟ್ರಕ್ಷನ್ ಮತ್ತು ಈ ಜಾಗದ ಈ ಜಾಗಕ್ಕೆ ಅವ್ರು ಕೊಡ್ತಾ ಇರುವಂತಹ ಮಹತ್ವ, ಹಾಗೆ ಹಿಸ್ಟಾರಿಕಲ್ ವ್ಯಾಲ್ಯೂ ಇದೆಯಲ್ಲ, ಅದು ತುಂಬ ವ್ಯಾಲ್ಯೂಬಲ್ಲು.
ಮತ್ತು ಇನ್ನೊಂದು ವಿಷಯ ಹೇಳಲೇಬೇಕು, ಇಲ್ಲೆಲ್ಲೂ ಪಬ್ಲಿಕ್ ಟಾಯ್ಲೆಟನ್ನಂತೂ ನೋಡೋದೇ ಬೇಡ. ಎಲ್ಲೋದ್ರೂ ಇದೇ ರೀತಿಯಾಗಿರುತ್ತೆ. ಅಲ್ಲಿ ಕ್ಲೀನೋ ಅದನ್ನು ಕೇಳೋದು ಬೇಡ. ಪಬ್ಲಿಕ್ ಟಾಯ್ಲೆಟ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಫೆಸಿಲಿಟಿಗಳು, ಇದೆಲ್ಲ ಈ ಓಲ್ಡ್ ದಿಲ್ಲಿನಲ್ಲೆಲ್ಲ ನೋಡಲಿಕ್ಕಾಗಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಇದಕ್ಕೆ ಆಲ್ಮೋಸ್ಟ್ 400ರಿಂದ 500 600 ವರ್ಷಗಳ ಇತಿಹಾಸ ಇದೆ. ನಾನಿವಾಗ ಕೆಲವು ಕಡೆ ಮಾರ್ಕೆಟ್ ನಾನು ಜಸ್ಟ್ 1% ಅಷ್ಟೇ ತೋರಿಸಿರೋದು. ನಾನು ತೋರಿಸಿರೋ ಕೆಲವು ಗಲ್ಲಿಗಳು, ಮಾರ್ಕೆಟ್ಗಳು ಎಲ್ಲ ಹೇಗಿದೆ ಅಂತೇಳಿದರೆ ಆಲ್ಮೋಸ್ಟ್ ಕೆಲವುದು 1000 ವರ್ಷಗಳಿಂದ ಇರೋ ಥರದ್ದೆಲ್ಲ ಇದೆ. ಹಿಂಗಿದ್ದಾಗ ಇಲ್ಲಿ ನಾವು ಇವಾಗ ಬೇಕಾಗಿರುವಂತಹ ಫೆಸಿಲಿಟಿಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟು ಸರಿಯಲ್ಲ. ಈ ಒಂದು ಮಾರ್ಕೆಟ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೋಟಲಿ ಇಲ್ಲಿನ ತುಂಬ ತಿಕ್ಕಾಗಿರೋ ಒಂದು ಮಾರ್ಕೆಟ್ನ ತೋರಿಸ್ಬೇಕಾಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.